ಹಾಯ್ ಎಲ್ರಿಗೂ ನಮಸ್ಕಾರ. ಈ ಮಿನಿ ವ್ಲಾಗಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಇಡ್ಲಿ ಮತ್ತು ದೋಸೆ ಒಂದೇ ಬ್ಯಾಟರಲ್ಲಿ ಇಡ್ಲಿ ಮತ್ತು ದೋಸೆ ಮಾಡೋದನ್ನು ನೋಡಿದ್ದೆ. ಹಾಗಾಗಿ ನಾನು ಇಡ್ಲಿ ಮಾಡೋದು ಕೂಡ ಶೇರ್ ಮಾಡಿದ್ದೀನಿ. ಹಾಗೆ ನಮ್ಮಮ್ಮ ಸರ್ಪ್ರೈಸಿಗೆ ಕೂಡ ಬಂದಿದ್ದರು. ಅವ್ರು ಬಂದಿದ್ದರಿಂದ ಕಾರ್ನ್ ಎಲ್ಲ ತಂದಿದ್ದನ್ನೆಲ್ಲ ಬೇಯಿಸ್ಕೊಟ್ಟಾದ್ಮೇಲೆ ನೈಟೆಲ್ಲ ಊಟ ಆದಮೇಲೆ ಬೆಳಿಗ್ಗೆ ತಿಂಡಿಗೆ ನಾನು ಸೊಪ್ಪಿನ ಪಲ್ಯ ಮಾಡಿ ಮೊಳಕೆ ಹುಳ್ಳಿಕಾಳು ಜೊತೆ ರೊಟ್ಟಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಸೊಪ್ಪಿನ ಪಲ್ಯಕ್ಕೆ ಸ್ವಲ್ಪ ಒಗ್ಗರಣೆಗೆ ಸೊಪ್ಪನ್ನೆಲ್ಲ ತೊಳೆದು ಸಣ್ಣಗೆ ಹೆಚ್ಚಿಗೆ ಹಾಕಿ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ಖಾರದ ಪುಡಿ, ಕಾಯಿ ತುರಿ ಹಾಗೆ ಟೊಮೆಟೊ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ವಿಷಲ್ ತೊಗೊಂಡ್ರೆ ಸಾಕು. ಸೊಪ್ಪಿನ ಪಲ್ಯ ರೆಡಿ ಆಗೋದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಅಕ್ಕಿ ರೊಟ್ಟಿ. ಸೊ ಅಕ್ಕಿ ರೊಟ್ಟಿನೂ ಅಷ್ಟೇ ಬಿಸಿಯಾಗಿ ಅದ್ರ ಜೊತೆ ತಿಂತಾಯಿದ್ರೆ ಅದ್ರ ಟೇಸ್ಟ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಹಾಗೆ ನನ್ನ ಅಣ್ಣನ ಮಗಳು ಕೂಡ ಮನೆ ಕರ್ಕೊಬಂದಿದ್ರು. ಅವ್ರಿಗೆ ತಿಂಡಿ ಎಲ್ಲ ತಿನ್ನಿಸಿ ಮಕ್ಕಳನ್ನೆಲ್ಲ ನೋಡಿಕೊಂಡು ನಾನು ತಕ್ಷಣಕ್ಕೆ ಮತ್ತೆ ಅಡುಗೆ ಮಾಡಬೇಕಾಗಿತ್ತು. ಅಡುಗೆ ಮಾಡೋದಕ್ಕೆ ನಾನಿಲ್ಲಿ ತರಕಾರಿ ಸಾಂಬಾರಿಗೆ ರೆಡಿ ಮಾಡಿಕೊಂಡು ತರಕಾರಿನೆಲ್ಲ ಹೆಚ್ಕೊಂಡು ಒಂದು ಪಾತ್ರೆಗೆ ಹಾಕಿ ಸಪ್ರೇಟಾಗಿ ಬೇಳೆ ಬೇಯಿಸ್ಕೊಂಡು ತರಕಾರಿನೂ ಕೂಡ